ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾಶ್ರೀ. ಇವತ್ತು ಶುಕ್ರವಾರ ಆಗಿದೆ. ಶುಕ್ರವಾರ ಪೂಜೆ ಆಗಿಲ್ಲ. ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ನಾನು ಇವಾಗ ಕೆಲಸ ಮುಗಿಸ್ಕೊಂಡು ಆಫ್ ಟೈಮಲ್ಲೇ ಬಂದು ಮತ್ತು ಅಲ್ಲಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಪೂಜೆ ಇದೆ. ಹಾಗೆ ಇಲ್ಲಿ ಕಾಶವಂ ಬಾನ ಅಂತ ಇದೆ. ಕಾಶವನ ಬಾನ ಅಂತಂದರೆ ಇಲ್ಲಿ ಜಾತ್ರೆಗಿನ ಮುಂಚೆ ನಡೆಯುವಂಥದ್ದು ಹೆಣ್ಣು ದೇವರಿನ ಪೂಜೆ ಆಗಿರುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಇದೆಲ್ಲ ಜೋರು ಮಾಡ್ತಾರೆ. ಮನೇಲಿ ಪ್ರತಿಯೊಬ್ಬರು ಹಳ್ಳಿ ಕಡೆ ಗೊತ್ತೇ ಇರುತ್ತೆ ಕಾಮನ್ ಆಗಿ. ಪ್ರತಿಯೊಬ್ಬರು ಮನೇಲೂ ಸಹ ಇದು ಕಳಶವನ್ನು ಗಿಂಡಿ ಪೂಜೆ ಕಳಿಸೋದು, ಅಮ್ಮನ ಪೂಜೆ ಕಳಿಸೋದು ಅಂತಲೂ ಸಹ ಹೇಳ್ತಾರೆ. ಇದು ಕಾಶವನ ಬಾನ ಅಂತ ಕರೆಯೋದು. ಕಾಶವನ ಹೆಸರು ಹೇಳಿ, ದೇವಿ ಹೆಸರು ಹೇಳಿ ಮನೆಯಲ್ಲಿ ಪೂಜೆ ಮಾಡಿ ಅವರನ್ನು ಒಂದು ಎಡೆ ಹಾಕಿ ಕಳಿಸೋದ್ರಿಂದ ಮನೆಗೆ ತುಂಬ ಶ್ರೇಯಸ್ಸಾಗುತ್ತೆ. ಹಾಗೆ ಮಕ್ಕಳಿಗೆ ಯಾವುದೇ ಥರದ ಅಮ್ಮ ಅಥವಾ ಜ್ವರ ಈ ಥರ ಹುಷಾರಿಲ್ದೇ ಕಾಲು ಜ್ವರ ಏನೋ ಬರುತ್ತಲ್ಲ ಆ ಥರದ್ದು, ಆಮೇಲೆ ದಡಾರ ಈ ಥರ ಎಲ್ಲ ಬರುತ್ತಲ್ಲ ಆ ಥರದ್ದೇನು ಸಹ ಬರೋದಿಲ್ಲ ಮಕ್ಕಳಿಗೆ ಅನ್ನೋದು ಒಂದು ನಂಬಿಕೆ. ಹಾಗೆ ಆಗುತ್ತೆ ಸಹ. ಯಾವುದೇ ಥರದ್ದು ತೊಂದರೆ ಇಲ್ದಂಗೆ ಇರುತ್ತೆ. ಈ ಹಬ್ಬಗಳನ್ನು, ಈ ಥರದ ಹಬ್ಬಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಮಕ್ಕಳು ಇರೋ ಮನೆಯಲ್ಲಿ ಮತ್ತು ದನ ಕರು ಇರೋ ಮನೆಯಲ್ಲಿ. ಹಳ್ಳಿ ಕಡೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಸಿಟಿ ಕಡೆಯೂ ಸಹ ಮಾಡಲೇಬೇಕು. ಅಮ್ಮ ಆದಾಗ ಮಾಡೋದಕ್ಕಿಂತ ಈ ಥರ ದೇವ್ರದ್ದು ಇದ್ದಾಗ ಮಾಡಿದ್ರೆ ನಮಗೆ ಒಳ್ಳೆಯದಲ್ವಾ. ಪ್ರತಿ ವರ್ಷವೂ ಸಹ ಇದೇ ಟೈಮಲ್ಲಿ ಹೀಗೇ ಮಾಡಬೇಕಾಗುತ್ತೆ. ಹಾಗೆ ಇವತ್ತು ವಾರದ ದಿನ ಅಲ್ವಾ, ಪ್ರತಿ ವರ್ಷವೂ ಸಹ ಶುಕ್ರವಾರದ ದಿನವೇ ಸಹ ಈ ಕಾಶವನ ಬಾನ ಬರೋದು. ಹಾಗಾಗಿ ಇವತ್ತು ವಾರಕ್ಕೆಲ್ಲ ಒಂದು ದೇವ್ರ ಮನೆ ಸಹ ನಾನು ರೆಡಿ ಮಾಡ್ಕೊಳ್ತೀನಿ. ನಾನು ಶುಕ್ರವಾರ ದಿನ ಸಹ ಕಳಶ ತೆಗೆಯೋದನ್ನು ಸಹ ಶುಕ್ರವಾರ ದಿನವೇ ಆವತ್ತಿಂದನೇ ತೆಗೆದು ಕಳಶ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಕಳಶದಲ್ಲಿ ತೆಂಗಿನಕಾಯಿ ಚೆನ್ನಾಗಿ ಮೊಳಕೆ ಬಂದು ಸೊಸಿಯಾಗಿದೆ, ಚೆನ್ನಾಗಿ ಬಂದಿದೆ. ಹಾಗೆ ಅದಕ್ಕೆ 1 ಅವರ್ ನಾನು ಏನು ದೇವ್ರ ಸಾಮಾನು ತೆಗಿತೀನಿ ವಾಶ್ ಮಾಡೋದಕ್ಕಿಂತ ಮುಂಚೆ 1 ಅವರ್ ಚೆನ್ನಾಗಿ ನೆನೆ ಹಾಕ್ಬಿಡ್ತೀನಿ. ಅದಕ್ಕೆ ಬಟ್ಟೆ ಸುತ್ತಿ ಒಂದು ಬೌಲ್ ಇಟ್ಟು ಅದಕ್ಕೆ ಡೈಲಿ ನೀರು ಹಾಕಿ ಪೂಜೆ ಮಾಡಬೇಕಾಗುತ್ತೆ. ಹಾಗಾದರೆ ಚೆನ್ನಾಗಿ ಬರುತ್ತೆ ನಮಗೆ. ಅದು ಒಂದು ಸತಿ ಚಿಗುರಿದ ಮೇಲೆ ಯಾವುದೇ ಕಾರಣಕ್ಕೂ ಬಾಡೋದಕ್ಕೆ ಬಿಡಬಾರ್ದು. ಅದನ್ನು ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಹೀಗೆ ನಾನು ಎಲ್ಲ ದೇವ್ರ ಸಾಮಾನೆಲ್ಲ ತೆಗೆದಿಟ್ಟು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ನನ್ನ ಮಗನೂ ಸಹ ಇದ್ದ. ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಸಂಜೆ ಬೇರೆ ಆಗಿತ್ತು, ನಾನು ಬಂದಾಗೆ ಅಲ್ಲೇ 3:30 ಆಗಿತ್ತು. ಅಷ್ಟು ಟೈಮಲ್ಲಿ ಬಂದು ನಾನು ಮಾಡ್ಕೋಬೇಕಾಗ್ತಿತ್ತು. ಕಸ್ಟಮರ್ ಬೇರೆ ನನಗೆ ಬಿಡ್ತಾಯಿಲ್ಲ. ಇದೊಂದೇ ಒಂದು ಬ್ಲೌಸು ಅಂತ ಅಷ್ಟೇ ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗಾಗಿ ಅದೆಲ್ಲ ಮುಗಿಸ್ಕೊಟ್ಬಿಟ್ಟು ಇಲ್ಲಿ ಬಂದು ಮಾಡೋದಕ್ಕೆ ನನಗೆ ಟೈಮ್ ಆಗೇ ಹೋಯಿತು. ಹಾಗೆ ಫಾಸ್ಟಾಗಿ ಮಾಡ್ಕೊಳ್ಳೋಣ, ಒಂದು 8 ಗಂಟೆ ಒಳಗಡೆನಾದ್ರೂ ಅಮ್ಮನ ಪೂಜೆ ಕಳಿಸ್ಬೇಕಾಗುತ್ತೆ. ಅದ್ರ ಮೇಲ್ಪಟ್ಟು ಮಾಡಬಾರ್ದು. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೆ ನಾನು. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಂಪೂರ್ಣ ವಿಡಿಯೋ ನೋಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನೋಡಿ ಸಂಪೂರ್ಣ ಸಪೋರ್ಟ್ ಮಾಡಿ. ಹೀಗೆ ನಾನು ಎಲ್ಲ ನೀಟಾಗೆಲ್ಲ ಮಾಡಿಕೊಂಡು ಬಾಗಿಲನ್ನು ಒರೆಸ್ಕೊಂಡು ರಂಗೋಲಿ ಪ್ರತಿ ಶುಕ್ರವಾರ ಈ ಥರ ಮಾಡೋದ್ರಿಂದ ನಮಗೇನೋ ಒಂದು ಖುಷಿ ಇರುತ್ತೆ. ಮತ್ತು ಇನ್ನೊಂದು ಹೇಳ್ತಾರೆ, ಶುಕ್ರವಾರ ದಿನ ಕಳಶ ತೆಗಿಬಾರ್ದು, ಮಾಡಬಾರ್ದು. ಇಲ್ಲ, ನಾನು ಪ್ರತಿ ಸಲನೂ ನಾನು ಪೂಜೆ ಮಾಡಿದ್ರಿಂದನೂ ಇದೇ ಥರನೇ ಮಾಡೋದು. ಅಂದರೆ ನಾನು ಕಳಶದ ನೀರು ತೆಗಿತೀನಲ್ಲ, ಅದೇನು ನೀರು ತೆಗಿತೀನಿ ಆ ನೀರನ್ನ ಆವತ್ತಿನ ದಿನ ಶುಕ್ರವಾರ ದಿನ ಹೊರಗಡೆ ಹಾಕೋದಿಲ್ಲ. ಒಂದು ಪಾತ್ರೆಗೆ ಎತ್ತಿಟ್ಟು ದೇವ್ರ ಮನೇಲಿ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ಡೇ ಹೊರಗಡೆ ಹಾಕ್ಕೊಳ್ತೀನಿ. ಶುಕ್ರವಾರ ದಿನ ಯಾವುದೇ ಒಂದು ದೇವ್ರ ಪೂಜೆದಾಗಲಿ ನಾನು ಹೊರಗಡೆ ಕೊಡೋದಿಲ್ಲ. ಮನೆಯಲ್ಲೇ ಇಟ್ಕೊಂಡಿರ್ತೀನಿ ಪೂಜೆ ಮುಗಿಸಿ. ಮರುದಿನ ಹಾಕ್ಕೊಳ್ತೀನಿ. ಹಾಗೆ ನಾನು ಪ್ರತಿ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡ್ಕೊಳ್ಳೋತ್ತಿಗೆ ಫಾಸ್ಟಾಗಿ, ಅಂದರೆ ಎಷ್ಟು ಫಾಸ್ಟಾಗುತ್ತೆ ಅಷ್ಟು ಫಾಸ್ಟಾಗಿ ಮಾಡಿಕೊಂಡೆ ನಾನು. ಇಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು 4 ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಮಿನಿಮಮ್ ಮುಗಿಯೋ ಹೊತ್ತಿಗೆ ನನಗೆ 7:30 ಆಯಿತು. ಪೂಜೆ ಎಲ್ಲ ಮುಗಿಯುತ್ತೆ. ಆದರೂ ಫಾಸ್ಟಾಗಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಮಾಡಿದೆ. ಇನ್ನು ಪ್ರಸಾದ ಬೇರೆ ಮಾಡಬೇಕಿತ್ತು ನಾನು ಅಮ್ಮಂಗೆ ಎಡೆ ಇಕ್ಕೋದಕ್ಕೆ. ಇಲ್ಲಿ ದೇವ್ರ ಮನೆಗೆ ಕಾಯಿ ಬಾಳೆಹಣ್ಣು ಇಷ್ಟು ಇಟ್ಟು ಮಾಡಿಕೊಂಡೆ ನಾನು. ಹೀಗೆ ಕಳಶ ಇಡುವಾಗ ಒಂದು ಬಟ್ಟೆ ಸುತ್ತಿ ಅದನ್ನಿಟ್ಟರೆ ಬೇಸಿಗೆಗಾಲ ಅಲ್ಲ, ಈಗ ಬೇಗ ಬಾಡೋದಿಲ್ಲ. ಆದರೆ ಪ್ರತಿದಿನ ತುಂಬಿದ್ದನ್ನು ಕೊಡ್ದದ್ದು ನೀರು ಹಾಕಿ ಮಾಡೋದ್ರಿಂದ ಕಳಶನೂ ಸಹ ಬೇಗ ಬಾಡೋದಿಲ್ಲ. ಹಾಗಾಗಿ ಚೆನ್ನಾಗಿರುತ್ತೆ. ಅದಾದ ನಂತರ ದೇವ್ರ ಮನೆ ಪೂಜೆಗೆಲ್ಲ ರೆಡಿ ಆಯಿತು. ಕಾಯಿ ಬಳೆ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಇಲ್ಲಿ ನಾನು ಮತ್ತೆ ಏನಕ್ಕೆ ಒರೆಸ್ಕೊಂಡೆ ಅಂದರೆ, ಅಲ್ಲಿ ಒರೆಸ್ಕೊಂಡಿದ್ದ ಜಾಗದಲ್ಲಿ ಅಮ್ಮನವ್ರನ್ನ ಕೂರಿಸ್ತೀವಿ ನಾವು, ಕಳಶ ಕೂರಿಸ್ಕೊತೀವಿ ಪೂಜೋದಕ್ಕೆ. ಹಾಗಾಗಿ ಅಲ್ಲೂ ಸಹ ನಾನು ರೆಡಿ ಮಾಡಿ
ಪೂಜೆ ಹಾಕ್ಕೊಂಡೆ. ಇಲ್ಲಿ ಒಲೆಗೂ ಸಹ ಪೂಜೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ದೇವ್ರ ಮನೇಲಿ ಪೂಜೆ ಆಯಿತು, ಕಾಯಿ ಬೆಳ್ಳ ಇಟ್ಟೆ. ಅಲ್ಲಿ ನಾವು ಇವತ್ತಿನ ದಿನ ಏನು ಎಡೆ ಮಾಡ್ತೀವಿ, ಇವತ್ತು ಕಾಶವಂಬಾನ ಅಂತಂದರೆ ಕಾಶವರಿಗೆ ಅಷ್ಟೇನೆ ಅವರಿಗೆ ಕಳಸ ರೂಪದಲ್ಲಿ ಇದು ಮಾಡಿ ಅವರಿಗಷ್ಟೇ ಎಡೆ ಇಕ್ಬೇಕಾಗತ್ತೆ. ಮನೆಯಲ್ಲಿ ಎಡೆ ಮಾಡೋದಿಲ್ಲ ಮತ್ತು ನಾವು. ಹಾಗಾಗಿ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ಎಲ್ಲ ಆಯಿತು. ಅಡುಗೆಗೂ ಅಷ್ಟೇ ಫಾಸ್ಟಾಗಿ ಸ್ವಲ್ಪ ಹೆಚ್ಕೊಂಡೆಲ್ಲ ಫಾಸ್ಟಾಗಿ ಒಂದು ಸ್ವಲ್ಪ ಮಾಡ್ಕೊಂಬಿಟ್ಟೆ. ಏನಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಅನ್ನ, ಸಾಂಬಾರು, ಕೋಸಂಬರಿ, ಸಬ್ಬಕ್ಕಿ ಪಾಯಸ ಮಾಡಿಕೊಂಡೆ. ಫಾಸ್ಟಾಗಿ ಆಗುವಂಥದ್ದನ್ನು ಸ್ವಲ್ಪ ಮಾಡಿಕೊಂಡೆ. ಏನಾದರೂ ಮಾಡ್ಬೋದು ಸ್ವೀಟಲ್ಲಿ, ಅದೇ ಸ್ವೀಟ್ ಇದೇ ಸ್ವೀಟ್ ಅಂತ ಏನಿಲ್ಲ. ಒಬ್ಬಟ್ಟು ಮಾಡೋರು ಒಬ್ಬಟ್ಟು ಮಾಡ್ಕೊಳ್ತಾರೆ, ಪಾಯಸ ಈ ಥರ ಅಕ್ಕಿ ಪಾಯಸ, ಸಬ್ಬಕ್ಕಿ ಪಾಯಸ, ಏನಾದರೂ ಒಂದು ಸ್ವೀಟ್ ಅಡುಗೆಯನ್ನು ಮಾಡಿ ಅಮ್ಮನವರಿಗೆ ಇದು ಮಾಡಿ ಎಡೆ ಮಾಡಿ ಇಡಬೇಕಾಗತ್ತೆ ನಾವು. ನನ್ನ ಮಗನೂ ಸಹ ತುಂಬ ಹೆಲ್ಪ್ ಮಾಡ್ದೆ. ಪೂಜೆ ಮಾಡೋದ್ರಿಂದ ಹಿಡಿದು ಅಡುಗೆ ಆಗೋವರೆಗೂ ನಾನು ಏನೆಲ್ಲ ಹಾಕ್ತಿದ್ರು ಪಟ ಎದ್ದಾಕೋದು ಮಾಡೋದು ತುಂಬ ಇದು ಮಾಡ್ತಾಯಿತ್ತು ಪಪ್ಪಚ್ಚಿ. ಬೇಗ ಬೇಗ ಮಾಡಬೇಕಪ್ಪ ಮಕ್ಕಳಿಗೋಸ್ಕರ ಮಾಡೋದು ಪೂಜೆ ಅಂತಂದಿದ್ದಕ್ಕೆ ಮಾಡ್ತಾಯಿತ್ತು. ಹಾಗೆ ಫಾಸ್ಟಾಗಿ ಸಹ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಅಡುಗೆನೂ ಸಹ ಆಯಿತು ನೋಡಿ. ಪಾಯಸ, ಅನ್ನ, ಸಾಂಬಾರು, ಕೋಸಂಬರಿ ಇಷ್ಟನ್ನು ಸಹ ಮಾಡಿಕೊಂಡೆ. ಇಲ್ಲಿ ಪೂಜೆಗೂ ಸಹ ರೆಡಿ ಮಾಡಿ ಎಡೆ ಇಕ್ಕೊಟ್ಟಿದ್ದಕ್ಕೆ ಪೂಜೆ ಆಗ್ತಾಯಿದ್ರು. ಅದೇ ಹೇಳಿದ್ನಲ್ಲ 7:30 ಹಂಗೆಲ್ಲ ಪೂಜೆ ಮುಗ್ದೋಯ್ತು ನನಗೆ. ನಮ್ಮ ಮನೆಯವರು ಅವಾಗಿನ ಅಂಗಡಿಯಿಂದ ಬಂದುಬಿಟ್ಟು ಅವರು ಎಲ್ಲ ತಂದುಕೊಟ್ಟು ಹೋಗಿದ್ರು. ಬಂದುಬಿಟ್ಟು ಪೂಜೆ ಹಾಕಿದ್ರು ಅವ್ರ ಮುಖ ತೊಳ್ಕೊಂಡು. ನನ್ನ ಮಗ ಎಲ್ಲ ಪ್ರತಿಯೊಂದು ಕಳಸ ಸಮೇತ ಅವನೇ ಇಟ್ಟಿದ್ದು, ಫಸ್ಟ್ ಟೈಮ್ ಮಾಡಿದ್ದು. ನಮ್ಮ ಏರಿಯಾದಲ್ಲಿ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಉತ್ಸವ ಇದೆ. ನಾವು ಬೆಳೆಸ್ದಂಗೆ ಇರಲಿಲ್ಲ.